ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿ ಮೋಸ್ಟ್ ರಿಕ್ವೆಸ್ಟೆಡ್ ತರಗತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಕಮೆಂಟ್ಗಳ ಮೂಲಕ ಹೇಳ್ತಾ ಇದ್ರಿ ಭಾರತದ ಸಂವಿಧಾನದ ಕುರಿತು ವಿಡಿಯೋಸ್ಗಳನ್ನು ಮಾಡಿ ಅಂಥೇಳಿ. ಸೊ ನಿಮ್ಮೆಲ್ಲರ ಕಮೆಂಟ್ಗಳ ಮೇರೆಗೆ ಇವತ್ತಿನ ಈ ತರಗತಿಯಲ್ಲಿ ಭಾರತದ ಸಂವಿಧಾನದ ಕುರಿತು ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ತರಗತಿ ಮುಂಬರುವ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತುಂಬ ಉಪಯೋಗವಾಗಲಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನು ಪಡೆಯಲಾಗಿದೆ. ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನು ಪಡೆಯಲಾಗಿದೆ. ಆಪ್ಷನ್ ನೋಡೋದಾದರೆ ಬೆಲ್ಜಿಯಂ ಸಂವಿಧಾನ, ಆಸ್ಟ್ರೇಲಿಯನ್ ಸಂವಿಧಾನ, ಕೊಲಂಬಿಯಾದ ಸಂವಿಧಾನ, ಭೂತಾನ್ ಸಂವಿಧಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆಸ್ಟ್ರೇಲಿಯನ್ ಸಂವಿಧಾನ. ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನ ಆಸ್ಟ್ರೇಲಿಯನ್ ಸಂವಿಧಾನದಿಂದ ಪಡೆಯಲಾಗಿದೆ. ಸೊ ಈ ಆಪ್ಷನ್ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸಮಕಾಲೀನ ಪಟ್ಟಿಯ ಪರಿಕಲ್ಪನೆ ಆದಂತಹ ಆರ್ಟಿಕಲ್ 108 ಹಾಗೂ ಎರಡೂ ಸದನಗಳ ಜಂಟಿ ಸಭೆ ಮತ್ತು ವ್ಯಾಪಾರ ಹಾಗೂ ವಾಣಿಜ್ಯದ ಸ್ವಾತಂತ್ರ್ಯವನ್ನ ಆಸ್ಟ್ರೇಲಿಯಾದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಸೊ ಆರ್ಟಿಕಲ್ 108 ಹಾಗೂ ಎರಡೂ ಸದನಗಳ ಜಂಟಿ ಸಭೆ ಆಗಿರ್ಬೋದು ಹಾಗೂ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯವನ್ನ ಆಸ್ಟ್ರೇಲಿಯಾದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಎರಡನೇ ಪ್ರಶ್ನೆ: ಭಾರತೀಯ ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯೊಂದಿಗೆ ವ್ಯವಹರಿಸುತ್ತದೆ? ಭಾರತೀಯ ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯೊಂದಿಗೆ ವ್ಯವಹರಿಸುತ್ತದೆ? ಇನ್ನು ಆಪ್ಷನ್ ನೋಡೋದಾದ್ರೆ 17, 16, 15. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 17. ಭಾರತೀಯ ಸಂವಿಧಾನದ 17ನೇ ಭಾಗವು ಆರ್ಟಿಕಲ್ 343ರಿಂದ 351. ಸೊ ಭಾರತೀಯ ಸಂವಿಧಾನದ 17ನೇ ಭಾಗವು ಆರ್ಟಿಕಲ್ 343ರಿಂದ ಆರ್ಟಿಕಲ್ 351ರವರೆಗೂ ಭಾರತದ ಅಧಿಕೃತ ಭಾಷೆಯೊಂದಿಗೆ ವ್ಯವಹರಿಸಲು ನಿಬಂಧನೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ: ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ರಾಜ್ಯವನ್ನು ನಿರ್ದೇಶಿಸುತ್ತದೆ? ಇನ್ನು ಆಪ್ಷನ್ ನೋಡೋದಾದರೆ ಲೇಖನ 58, ಲೇಖನ 44, ಲೇಖನ 52, ಲೇಖನ 50. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಲೇಖನ 50. ಭಾರತೀಯ ಸಂವಿಧಾನದ 50ನೇ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗದ ಪ್ರತ್ಯೇಕತೆಯನ್ನು ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ: ಭಾರತದ ಭೂಪ್ರದೇಶಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ನೋಡೋದಾದ್ರೆ ಲೇಖನ ಮೀನಿಂಗ್ ವಿಧಿ ಅಂಥೇಳಿ ಅರ್ಥ ಕೊಡುತ್ತೆ. ಸೊ ಲೇಖನ 11, ಲೇಖನ 13, ಲೇಖನ 19, ಲೇಖನ 22. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಲೇಖನ 19. ಭಾರತದ ಭೂಪ್ರದೇಶಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಭಾರತೀಯ ಸಂವಿಧಾನದ 19ನೇ ವಿಧಿಯ ಅಡಿಯಲ್ಲಿ ಬರುತ್ತದೆ. ಇದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ: ಲೋಕಸಭೆಯ ಸಭೆಯನ್ನು ರೂಪಿಸಲು ಕೋರಂ ಯಾವುದು? ಲೋಕಸಭೆಯ ಸಭೆಯನ್ನು ರೂಪಿಸಲು ಕೋರಂ ಯಾವುದು? ಇನ್ನು ಆಪ್ಷನ್ ನೋಡೋದಾದರೆ ಸದನದ ಒಟ್ಟು ಸದಸ್ಯರ ಅರ್ಧದಷ್ಟು, ಸದನದ ಒಟ್ಟು ಸದಸ್ಯರ ಕಾಲು ಭಾಗ, ಸದನದ ಒಟ್ಟು ಸದಸ್ಯರಲ್ಲಿ 5ನೇ 1 ಭಾಗ, ಸದನದ ಒಟ್ಟು ಸದಸ್ಯರ 10ನೇ 1 ಭಾಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4 ಸದನದ ಒಟ್ಟು ಸದಸ್ಯರ 10ನೇ ಭಾಗ. ಲೋಕಸಭೆಯ ಸಭೆಯನ್ನ ರೂಪಿಸಲು ಕೋರಂ ಯಾವುದು ಅಂದರೆ ಸದನದ ಒಟ್ಟು ಸದಸ್ಯರ 10ನೇ 1 ಭಾಗ. ಸೊ ಸದನದ ಅಧಿವೇಶನವನ್ನ ರಚಿಸುವ ಕೋರಂ ಎಷ್ಟು ಹೊಂದಿರುತ್ತದೆ ಅಂದ್ರೆ 10ನೇ 1 ಭಾಗ. 10ನೇ 1 ಭಾಗ ಕೋರಂ ಒಟ್ಟು ಸದಸ್ಯರನ್ನ ಹೊಂದಿರುತ್ತದೆ. 6ನೇ ಪ್ರಶ್ನೆ: ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ?
ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒದಗಿಸಿದೆ ಅಥವಾ ಒಳಗೊಂಡಿದೆ? ಇನ್ನು ಆಪ್ಷನ್ ನೋಡೋದಾದರೆ 8, 9, 5, 6. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 6. ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒದಗಿದೆ ಅಂದರೆ ಭಾರತದ ಸಂವಿಧಾನವು 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈ 6 ಮೂಲಭೂತ ಹಕ್ಕುಗಳು ಯಾವುವು ಅಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧರ್ಮದ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸೊ ಒಟ್ಟು ನಮ್ಮ ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಅಂದರೆ 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಹಾಗೂ ನಮ್ಮ ಸಂವಿಧಾನದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ದವು. ಸೊ ಒಂದು ಮೂಲಭೂತ ಹಕ್ಕನ್ನು ತೆಗೆದು ಕಾನೂನಾತ್ಮಕ ಹಕ್ಕನ್ನಾಗಿ ರೂಪಿಸಿದ್ದಾರೆ. ಸೊ ಆ ಮೂಲಭೂತ ಹಕ್ಕು ಯಾವುದು ಅನ್ನೋದನ್ನು ನನಗೆ ಕಮೆಂಟ್ಗಳ ಮೂಲಕ ನೀವು ಆನ್ಸರ್ ಮಾಡಿ. ರಾಜ್ಯ ಸರ್ಕಾರಗಳ ಸಾಂವಿಧಾನಿಕ ಮುಖ್ಯಸ್ಥರು ಯಾರು? ರಾಜ್ಯ ಸರ್ಕಾರಗಳ ಸಾಂವಿಧಾನಿಕ ಮುಖ್ಯಸ್ಥರು ಯಾರು? ಇನ್ನು ಆಪ್ಷನ್ ನೋಡೋದಾದರೆ ರಾಜ್ಯದ ಮುಖ್ಯಮಂತ್ರಿ, ಹೈಕೋರ್ಟ್ ನ್ಯಾಯಾಧೀಶರು, ರಾಜ್ಯಪಾಲರು, ರಾಜ್ಯದ ಆರೋಗ್ಯ ಸಚಿವರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ರಾಜ್ಯಪಾಲರು. ರಾಜ್ಯ ಸರ್ಕಾರಗಳ ಸಾಂವಿಧಾನಿಕ ಮುಖ್ಯಸ್ಥರು ಯಾರಾಗಿರ್ತಾರಂದ್ರೆ ರಾಜ್ಯಪಾಲರಾಗಿರ್ತಾರ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ? ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ? 9, 11, 8, 11. ಸೊ ಇಲ್ಲಿ ಆಪ್ಷನ್ನಲ್ಲಿ 11, 11 2 ಸಾರಿ ಬಂದಿದೆ ಫ್ರೆಂಡ್ಸ್. ಸೊ ಒಂದು 11, ಇನ್ನೊಂದು 12 ಅಂತ ಹೇಳಿ ಇಟ್ಕೊಳ್ಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 11. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ ಅಂದರೆ 11 ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಮೂಲಭೂತ ಕರ್ತವ್ಯಗಳು ನಮಗೆ ಕಂಡು ಬರುವಂತಹ ಆರ್ಟಿಕಲ್ ಎಷ್ಟು ಅಂದರೆ 51A. 51Aನ ಭಾಗ 4ರಲ್ಲಿ, ಭಾಗ 4Aನಲ್ಲಿ. ಸೊ ಈ 11 ಮೂಲಭೂತ ಕರ್ತವ್ಯಗಳು ನಮಗೆ ಆರ್ಟಿಕಲ್ 51A ಅಡಿಯಲ್ಲಿ ಭಾಗ 4Aನಲ್ಲಿ ಕಂಡುಬರುತ್ತವೆ. ಒಟ್ಟು ಮೂಲಭೂತ ಕರ್ತವ್ಯಗಳು ಎಷ್ಟು ಅಂದರೆ 11. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ಗಳು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದ ನಿಬಂಧನೆಯನ್ನು ಒಳಗೊಂಡಿದೆ? ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ಗಳು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದ ನಿಬಂಧನೆಯನ್ನು ಒಳಗೊಂಡಿದೆ? ಆಪ್ಷನ್ ನೋಡೋದಾದರೆ 6ನೇ ವೇಳಾಪಟ್ಟಿ, 7ನೇ ವೇಳಾಪಟ್ಟಿ, 10ನೇ ವೇಳಾಪಟ್ಟಿ ಹಾಗೂ 11ನೇ ವೇಳಾಪಟ್ಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 10ನೇ ವೇಳಾಪಟ್ಟಿ. ಭಾರತೀಯ ಸಂವಿಧಾನದ 10ನೇ ವೇಳಾಪಟ್ಟಿ ಅಥವಾ ಶೆಡ್ಯೂಲ್ಗಳು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದಂತೆ ನಿಬಂಧನೆಯನ್ನು ಒಳಗೊಂಡಿದೆ. ಸೊ ಇದನ್ನು 1985ರಲ್ಲಿ ಸಂವಿಧಾನದ 52ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು ಅಂತಲೇ ಹೇಳ್ಬೋದು. ಸೊ ಇದನ್ನು 1985ರಲ್ಲಿ ಸಂವಿಧಾನದ 52ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು ಅಂತಲೇ ಹೇಳ್ಬೋದು. ಸೊ ಭಾರತೀಯ ಸಂವಿಧಾನದ 10ನೇ ವೇಳಾಪಟ್ಟಿಯು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದಂತಹ ನಿಬಂಧನೆಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಹಣಕಾಸು ಆಯೋಗದ ಅಡಿಪಾಯವನ್ನು ಯಾವ ಲೇಖನಗಳ ಅಡಿಯಲ್ಲಿ ಹಾಕಲಾಗಿದೆ? ಹಣಕಾಸು ಆಯೋಗದ ಅಡಿಪಾಯವನ್ನು ಯಾವ ಲೇಖನಗಳ ಅಡಿಯಲ್ಲಿ ಹಾಕಲಾಗಿದೆ? ಆಪ್ಷನ್ ನೋಡೋದಾದರೆ ಲೇಖನ 202, ಲೇಖನ 280, ಲೇಖನ 265, ಲೇಖನ 231. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಲೇಖನ 280. ಹಣಕಾಸು ಆಯೋಗದ ಅಡಿಪಾಯವನ್ನು ಭಾರತೀಯ ಸಂವಿಧಾನದ 280ನೇ ವಿಧಿಯ ಅಡಿಯಲ್ಲಿ ಇಡಲಾಗಿದೆ ಅಥವಾ ಸೇರಿಸಲಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಆರ್ಟಿಕಲ್ ಎಷ್ಟರಿಂದ ಎಷ್ಟರೊಳಗೂ ಒಳಗೊಂಡಿರುತ್ತೆ ಅಂದರೆ 264ರಿಂದ 300ರವರೆಗೂ ಈ ಆರ್ಟಿಕಲ್ ಒಳಗೊಂಡಿರುತ್ತದೆ.
ಸೊ ಇದು ಹಣಕಾಸು, ಆಸ್ತಿ ಒಪ್ಪಂದಗಳು ಮತ್ತು ಶೂಟ್ಗಳಿಗೆ ಸಂಬಂಧಿಸಿದೆ. ಅದರ ಜೊತೆಗೆ ಹಣಕಾಸು ಆಯೋಗದ ಅವಧಿ ಎಷ್ಟು ವರ್ಷ ಇರುತ್ತದೆ ಅಂದರೆ 5 ವರ್ಷಗಳಿರುತ್ತದೆ. ಹಣಕಾಸು ಆಯೋಗದ ಅವಧಿ ಎಷ್ಟು ವರ್ಷಗಳು ಇರುತ್ತದೆ ಅಂದ್ರೆ 5 ವರ್ಷಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕುಗಳಾಗಿ ಸಂಯೋಜಿಸಲಾಗಿದೆ? ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕುಗಳಾಗಿ ಸಂಯೋಜಿಸಲಾಗಿದೆ? ಇನ್ನು ಆಪ್ಷನ್ ನೋಡೋದಾದ್ರೆ ಲೇಖನ 15, ಲೇಖನ 17, ಲೇಖನ 21, ಲೇಖನ 25. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಲೇಖನ 21. ಭಾರತೀಯ ಸಂವಿಧಾನದ ಲೇಖನ 21 ವಿಧಿಯು ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕುಗಳಾಗಿ ಸಂಯೋಜಿಸಲಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಗೌಪ್ಯತೆಯ ಹಕ್ಕು ಹಾಗೂ ನಾಗರಿಕರ ಜೀವನ ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುವ ಆರ್ಟಿಕಲ್ 2ರ ಮೂಲಭೂತ ಭಾಗವಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ರಾಜ್ಯ ಲೋಕಸೇವಾ ಆಯೋಗವು ಮಾಡಿದ ಕೆಲಸದ ವಾರ್ಷಿಕ ವರದಿಯನ್ನು ಸಲ್ಲಿಸಲು ಭಾರತೀಯ ಸಂವಿಧಾನದ ಯಾವ ವಿಧಿಯು ಸೂಚಿಸುತ್ತದೆ? ರಾಜ್ಯ ಲೋಕಸೇವಾ ಆಯೋಗವು ಮಾಡಿದ ಕೆಲಸದ ವಾರ್ಷಿಕ ವರದಿಯನ್ನು ಸಲ್ಲಿಸಲು ಭಾರತೀಯ ಸಂವಿಧಾನದ ಯಾವ ವಿಧಿಯು ಸೂಚಿಸುತ್ತದೆ? ಇನ್ನು ಆಪ್ಷನ್ ನೋಡೋದಾದ್ರೆ ಲೇಖನ 320, ಲೇಖನ 323, ಲೇಖನ 326, ಲೇಖನ 330. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಲೇಖನ 323. ಭಾರತೀಯ ಸಂವಿಧಾನದ ಅನುಚ್ಛೇದ 323 ರಾಜ್ಯ ಲೋಕಸೇವಾ ಆಯೋಗವು ಮಾಡಿದ ಕೆಲಸದ ವಾರ್ಷಿಕ ವರದಿಯನ್ನು ರಾಜ್ಯದ ರಾಜ್ಯಪಾಲರಿಗೆ ಸಲ್ಲಿಸಲು ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತಹ ನಿಬಂಧನೆಗಳನ್ನು ನಾವು ಕಾಣುತ್ತೇವೆ? ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತಹ ನಿಬಂಧನೆಗಳನ್ನು ನಾವು ಕಾಣುತ್ತೇವೆ? ಆಪ್ಷನ್ ನೋಡೋದಾದ್ರೆ ಭಾಗ 2, ಭಾಗ ವಿ, ಭಾಗ 6, ಭಾಗ 4. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಭಾಗ ವಿ. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಯೂನಿಯನ್ ಪಟ್ಟಿಯಲ್ಲಿ ಪೌರತ್ವವನ್ನು ಪಟ್ಟಿ ಮಾಡಲಾಗಿದೆ. ಇದು ಸಂಸತ್ತಿನ ವಿಶೇಷ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ನೀಡಿದವರಲ್ಲಿ ಯಾರು ಸಂಸತ್ತನ್ನು ಕರೆಯುವ ಹಕ್ಕನ್ನು ಹೊಂದಿದ್ದಾರೆ? ನೀಡಿದವರಲ್ಲಿ ಯಾರು ಸಂಸತ್ತನ್ನು ಕರೆಯುವ ಹಕ್ಕನ್ನು ಹೊಂದಿದ್ದಾರೆ? ಇನ್ನು ಆಪ್ಷನ್ ನೋಡೋದಾದ್ರೆ ಪ್ರಧಾನಮಂತ್ರಿ, ಅಧ್ಯಕ್ಷರು, ರಾಜ್ಯಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಅಧ್ಯಕ್ಷರು. ಸಂಸತ್ತನ್ನು ಕರೆಯುವ ಹಕ್ಕು ರಾಷ್ಟ್ರಪತಿಗೆ ಇದೆ. ಸಮನ್ ಎಂಬ ಪದದ ಅರ್ಥ ಕರೆ ಮಾಡುವುದು ಎಂದರ್ಥ. ಹಾಗೆ ಅಧ್ಯಕ್ಷರು ಕಾಲಕಾಲಕ್ಕೆ ಸಂಸತ್ತಿನ ಪ್ರತಿ ಸದನವನ್ನ ಕರೆಯುತ್ತಾರೆ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳಿಗಿಂತ ಹೆಚ್ಚಿರಬಾರದು. 1 ವರ್ಷದಲ್ಲಿ 3 ಅಧಿವೇಶನಗಳು ನಡೆಯುತ್ತವೆ. ಅವು ಯಾವುವು ಅಂದ್ರೆ ಬಜೆಟ್ ಅಧಿವೇಶನ 1ನೇದ್ದು, ಮಾನ್ಸೂನ್ ಅಧಿವೇಶನ 2ನೇದ್ದು ಹಾಗೂ ಚಳಿಗಾಲದ ಅಧಿವೇಶನ ಇದು 3ನೇ ಅಧಿವೇಶನ. ಹಾಗಾಗಿ 1 ವರ್ಷದಲ್ಲಿ ಒಟ್ಟು 3 ಅಧಿವೇಶನಗಳು ಜರುಗುತ್ತವೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಹೇಬಿಯಸ್ ಕಾರ್ಪಸ್ ಭಾರತೀಯ ಸಂವಿಧಾನದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಹೇಬಿಯಸ್ ಕಾರ್ಪಸ್ ಭಾರತೀಯ ಸಂವಿಧಾನದ ಯಾವ ಭಾಗಕ್ಕೆ ಸಂಬಂಧಿಸಿದೆ? ಇನ್ನು ಆಪ್ಷನ್ ನೋಡೋದಾದ್ರೆ ಪೀಠಿಕೆ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಮೂಲಭೂತ ಹಕ್ಕುಗಳು. ಹೇಬಿಯಸ್ ಕಾರ್ಪಸ್ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳೊಂದಿಗೆ ಸಂಬಂಧಿಸಿದೆ. ಸೊ ಈ ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದಲ್ಲಿ ಭಾಗ 3ರಲ್ಲಿ 12ರಿಂದ 35ರವರೆಗೂ ಉಲ್ಲೇಖಿಸಲಾಗಿದೆ. ಈ ಕಲ್ಪನೆಯನ್ನ ಅಂದ್ರೆ ಈ ಮೂಲಭೂತ ಹಕ್ಕುಗಳ ಕಲ್ಪನೆಯನ್ನ USA ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಫೆಡರಲಿಸಂ ಅನ್ನು ಭಾರತೀಯ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ದೇಶಗಳಲ್ಲಿ ತೆಗೆದುಕೊಳ್ಳಲಾಗಿದೆ? ಫೆಡರಲಿಸಂ ಅನ್ನು ಭಾರತೀಯ ಸಂವಿಧಾನದಲ್ಲಿ ಈ ಕೆಳಗಿನ ಯಾವ ದೇಶಗಳಲ್ಲಿ ತೆಗೆದುಕೊಳ್ಳಲಾಗಿದೆ? ಇನ್ನು ಆಪ್ಷನ್ ನೋಡೋದಾದ್ರೆ ಜರ್ಮನಿ, ಕೆನಡಾ, ಆಸ್ಟ್ರೇಲಿಯಾ, ಇಟಲಿ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕೆನಡಾ. ಕೆನಡಾ ರೂಪದ ಭಾರತೀಯ ಸಂವಿಧಾನದಲ್ಲಿ ಫೆಡರಲಿಸಂ ತೆಗೆದುಕೊಳ್ಳಲಾಗಿದೆ. 17ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯಿತು. ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯಿತು. ಆಪ್ಷನ್ ನೋಡೋದಾದರೆ 25 ಡಿಸೆಂಬರ್ 1949, 26 ಜನವರಿ 1949, 9 ಡಿಸೆಂಬರ್ 1946, 11 ನವೆಂಬರ್ 1946. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 9 ಡಿಸೆಂಬರ್ 1946. ಸೊ ಸಾಂವಿಧಾನಿಕ ಸಭೆಯ ಮೊದಲ ಅಧಿವೇಶನವು 9 ಡಿಸೆಂಬರ್ 1946ರಂದು ನಡೆಯಿತು. 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆಯಡಿಯಲ್ಲಿ ಸಂವಿಧಾನ ಸಭೆಗೆ ಚುನಾವಣೆಗಳನ್ನು ನಡೆಸಲಾಯಿತು ಮತ್ತು ಪ್ರಾಂತೀಯ ಅಸೆಂಬ್ಲಿಯ ಪ್ರಕ್ರಿಯೆಯಿಂದ ಸದಸ್ಯರನ್ನ ಒಂದೇ ವರ್ಗಾವಣೆ ಮತದ ವಿಧಾನದಿಂದ ಆಯ್ಕೆ ಮಾಡಲಾಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಂತಹ ದಿನಾಂಕ ಯಾವುದು ಅಂದರೆ 9 ಡಿಸೆಂಬರ್ 1946. ಇನ್ನು ಎರಡನೇ ಅಧಿವೇಶನ ನಡೆದಿದ್ದು ಯಾವಾಗ ಅಂದರೆ 11 ಡಿಸೆಂಬರ್ 1946. ಸೊ ಮೊದಲನೇ ಅಧಿವೇಶನ 9 ಡಿಸೆಂಬರ್ 1946, ಎರಡನೇ ಅಧಿವೇಶನ 11 ಡಿಸೆಂಬರ್ 1946. 18ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಏನನ್ನು ಒಳಗೊಂಡಿದೆ? ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಏನನ್ನು ಒಳಗೊಂಡಿದೆ? ಇನ್ನು ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಗೆ ಸಂಬಂಧಿಸಿದ ನಿಬಂಧನೆಗಳು, ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ, ಪುರಸಭೆಗಳ ಅಧಿಕಾರಗಳು, ಅಧಿಕಾರ ಮತ್ತು ಜವಾಬ್ದಾರಿಗಳು, ಆಡಳಿತ ಮತ್ತು ನಿಯಂತ್ರಣ, ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಗೆ ಸಂಬಂಧಿಸಿದ ನಿಬಂಧನೆಗಳು. ಸೊ ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದೆ. ಇದನ್ನು 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಡಿ ಸೇರಿಸಲಾಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನ ಪಕ್ಷಾಂತರ ವಿರೋಧಿ ಕಾಯ್ದೆ 1985 ಅಂತಲೂ ಕೂಡ ಕರೆಯುತ್ತಾರೆ. ಈ ಹಿಂದೆ ಭಾರತೀಯ ಸಂವಿಧಾನವು 22 ಭಾಗಗಳು, 8 ಅನುಸೂಚಿಗಳು, 395 ವಿಧಿಗಳನ್ನು ಹೊಂದಿತ್ತು. ಸೊ ಮೊದಲಿಗೆ ನಮ್ಮ ಸಂವಿಧಾನವು 22 ಭಾಗ, 8 ಅನುಸೂಚಿ, 395 ವಿಧಿಗಳನ್ನು ಹೊಂದಿತ್ತು. ಈಗ ಪ್ರಸ್ತುತ ನಮ್ಮ ಸಂವಿಧಾನವು 25 ಭಾಗಗಳು ಹಾಗೂ 12 ಅನುಸೂಚಿಗಳು, ಇನ್ನು 448 ವಿಧಿಗಳನ್ನು ಒಳಗೊಂಡಿದೆ. ಸೊ ಮುಂಚೆ 22 ಭಾಗ, 8 ಅನುಸೂಚಿ, 395 ವಿಧಿಗಳಿತ್ತು. ಈಗ 25 ಭಾಗ, 12 ಅನುಸೂಚಿ, 448 ವಿಧಿಗಳನ್ನು ನಮ್ಮ ಭಾರತೀಯ ಸಂವಿಧಾನ ಒಳಗೊಂಡಿದೆ ಅಂತಲೇ ಹೇಳ್ಬೋದು. 19ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರದ ಕುರಿತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಹೇಳುತ್ತದೆ? ಇನ್ನು ಆಪ್ಷನ್ ನೋಡೋದಾದ್ರೆ ಲೇಖನ 57, ಲೇಖನ 51, ಲೇಖನ 59, ಲೇಖನ 49. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಲೇಖನ 51. ಭಾರತೀಯ ಸಂವಿಧಾನದ 51ನೇ ವಿಧಿಯು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರದ ಕುರಿತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಹೇಳುತ್ತದೆ. ಇನ್ನು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ತನ್ನ ನಾಗರಿಕರಿಗೆ ರಾಜ್ಯಗಳ ಮೂಲಭೂತ ಕಟ್ಟುಪಾಡುಗಳನ್ನು ಮತ್ತು ರಾಜ್ಯಕ್ಕೆ ನಾಗರಿಕ ಕರ್ತವ್ಯಗಳನ್ನು ಮತ್ತು ಹಕ್ಕುಗಳನ್ನು ಸೂಚಿಸುವಂತೆ ತಿಳಿಸುತ್ತದೆ. ಈ ರಾಜ್ಯ ನೀತಿ ನಿರ್ದೇಶನ ತತ್ವದ ಪರಿಕಲ್ಪನೆಯನ್ನ ಐರ್ಲೆಂಡ್ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು. 20ನೇ ಪ್ರಶ್ನೆ, ಭಾರತವನ್ನ ಜಾತ್ಯತೀತ ದೇಶ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾಗರಿಕರು ಮೂಲಭೂತ ಹಕ್ಕನ್ನು ಹೊಂದಿದ್ದಾರೆ. ಭಾರತವನ್ನ ಜಾತ್ಯತೀತ ದೇಶ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾಗರಿಕರು ಮೂಲಭೂತ ಹಕ್ಕನ್ನ ಹೊಂದಿದ್ದಾರೆ. ಇನ್ನು ಆಪ್ಷನ್ ನೋಡೋದಾದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಬ್ಬರ ಆಯ್ಕೆಯ ಧರ್ಮವನ್ನ ಪ್ರತಿಪಾದಿಸುವ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರಗಳಿಲ್ಲದೆ ಒಟ್ಟುಗೂಡಿಸಿ
ಸಂಘಗಳು ಅಥವಾ ಒಕ್ಕೂಟಗಳು ಅಥವಾ ಸಹಕಾರ ಸಂಘಗಳನ್ನು ರೂಪಿಸುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಒಬ್ಬರ ಆಯ್ಕೆಯ ಧರ್ಮವನ್ನು ಪ್ರತಿಪಾದಿಸುವ ಸ್ವಾತಂತ್ರ್ಯ. ನಮ್ಮ ಭಾರತವನ್ನ ಜಾತ್ಯತೀತ ದೇಶ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಒಬ್ಬರ ಆಯ್ಕೆಯ ಧರ್ಮವನ್ನ ಪ್ರತಿಪಾದಿಸುವ ಸ್ವಾತಂತ್ರ್ಯವನ್ನ ನಮ್ಮ ನಾಗರಿಕರು ಮೂಲಭೂತ ಹಕ್ಕನ್ನಾಗಿ ಹೊಂದಿದ್ದಾರೆ. ಈ ಜಾತ್ಯತೀತ ಎಂಬ ಪದವನ್ನ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಭಾರತೀಯ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗಿದೆ. ಎಷ್ಟರಲ್ಲಿ ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಈ ಜಾತ್ಯತೀತ ಎಂಬ ಪದವನ್ನ ಭಾರತೀಯ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗಿದೆ. ಸೊ ಭಾರತೀಯ ಸಂವಿಧಾನದ 25ನೇ ವಿಧಿ ಇದು ಎಲ್ಲಾ ನಾಗರಿಕರಿಗೆ ವೃತ್ತಿ ಆಚರಣೆ ಮತ್ತು ಧರ್ಮದ ಪ್ರಚಾರದ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತದೆ. ಇನ್ನು ಭಾರತೀಯ ಸಂವಿಧಾನದ 26ನೇ ವಿಧಿಯು ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತದೆ. ಇನ್ನು 27ನೇ ವಿಧಿಯು ಇದು ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆಗಳನ್ನ ಪಾವತಿಸುವ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ ಸಂವಿಧಾನವು ಜಾತ್ಯತೀತ ದೇಶ ಎಂದು ಕರೆಯಲಾಗಲು ಕಾರಣವೇನೆಂದ್ರೆ ನಾಗರಿಕರ ಮೂಲಭೂತ ಹಕ್ಕನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.